ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಅಕಾಡೆಮಿಕ್ ಇಯರ್ 24-25 ಅಕಾಡೆಮಿಕ್ ಇಯರ್ಗೆ PG ಅಡ್ಮಿಷನ್ಗೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಸೊ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಅಪ್ಲಿಕೇಶನ್ ಎಲ್ಲಿ ಸಬ್ಮಿಟ್ ಮಾಡಬೇಕು, ಜೊತೆಗೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಇಲ್ವಾ, ಮತ್ತು ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದನ್ನು ನಿಮಗೆ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಎಕ್ಸಾಮ್ ಯಾವಾಗಿರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಮತ್ತು ಟೈಮಿಂಗ್ಸ್ ಎಷ್ಟಿರುತ್ತೆ, ಮತ್ತು ನಿಮ್ಮ ಎಲಿಜಿಬಿಲಿಟಿ ಏನು ಬೇಕು PG ಅಡ್ಮಿಷನ್ಗೆ ಅಪ್ಲೈ ಮಾಡಲಿಕ್ಕೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಈ ಕಂಟೆಂಟಲ್ಲಿ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತೀರಿ ಬ್ರೋ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಬಿಟ್ಟರೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ವೀಡಿಯೋ ಮಾಡಿಕೊಡಿ ಅಂತ. ಸೊ ವೀಡಿಯೋ ಮಾಡಿಕೊಡೋದಲ್ಲದೆ ನನ್ನ ಟೆಲಿಗ್ರಾಮ್ ಚಾನಲ್ಲು ಮತ್ತು ನನ್ನ ವಾಟ್ಸಪ್ ಚಾನಲಲ್ಲೂ ಕೂಡ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಬರೀ ನೋಟಿಫಿಕೇಷನ್ ಬಿಟ್ಟಾಗ ಅಷ್ಟೇ ವೀಡಿಯೋ ಮಾಡಲ್ಲ, ನೆಕ್ಸ್ಟು ಅದು ಕಂಪ್ಲೀಟ್ ಪ್ರೊಸೀಜರ್ ಮುಗಿಯೋವರೆಗೂ ಕೂಡ ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ಈಗ ತಡ ಮಾಡೋದೇನಕ್ಕೆ, ಈಗ ವಿಷಯಕ್ಕೆ ಬರೋಣ. ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಹಂಬಲ್ ರಿಕ್ವೆಸ್ಟು, ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಜೊತೆಗೆ ಈ ವಿಡಿಯೋನ ನೀವೊಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ, ಸರಿನಾ? ಸೊ ಈಗ ನೆಕ್ಸ್ಟು ಡೈರೆಕ್ಟಾಗಿ ಈಗ ವಿಷಯಕ್ಕೆ ಬಂದುಬಿಡೋಣ. ನೀವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದು 14ನೇ ತಾರೀಕು, ಸೆಪ್ಟೆಂಬರ್ 14ನೇ ತಾರೀಕು ಲಾಸ್ಟ್ ಡೇಟು. ಹಾಗೆಯೇ ನೀವು ಅಪ್ಲಿಕೇಶನ್ನ UUCMS ಪೋರ್ಟಲ್ ಮುಖಾಂತರ ನೀವು ಅಪ್ಲೈನ ಮಾಡಬೇಕಾಗುತ್ತೆ, ಸರಿನಾ? UUCMS ಪೋರ್ಟಲ್ ಮುಖಾಂತರ ನೀವು ಒಂದು PG ಅಡ್ಮಿಷನ್ಗೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಹಾಗೆಯೇ ಅಪ್ಲಿಕೇಶನ್ ಫೀಸ್ನೂ ಕೂಡ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು 14ನೇ ತಾರೀಕು. ಇಲ್ಲಿ ಆ್ಯಕ್ಚುಲಿ ಸೆಪ್ಟೆಂಬರ್ 17 ಅಂತ ಕೊಟ್ಟಿದ್ದಾರೆ, ಬಟ್ ನೀವು ಅಲ್ಲಿವರೆಗೂ ಕಾಯೋದು ಬೇಡ. ಬಿಫೋರ್ ಡೇಟ್ ಏನಿದೆ 14 ಏನಿದೆ ಅದನ್ನೇ ಲಾಸ್ಟ್ ಡೇಟ್ ಅಂದ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಅದನ್ನು ನೀವು ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು, ಸರಿನಾ? ಹಾಗೇನೇ ಅದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಫೋಟೋ ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಅಡ್ರೆಸ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಸಂಬಂಧಪಟ್ಟ ಡಾಕ್ಯುಮೆಂಟ್ನ ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡೋಕ್ಕಾಗುತ್ತೆ. ನೀವೇನು UUCMS ಪೋರ್ಟಲಲ್ಲಿ ಅಪ್ಲೈ ಮಾಡಿರ್ತೀರ ಆ ಡಾಕ್ಯುಮೆಂಟ್ಸು ಮತ್ತು ಅದು ಅಪ್ಲಿಕೇಶನ್ ಪ್ರಿಂಟೌಟು ಸಹಿತ ನೀವು ನಿಮ್ಮ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಲೈಕ್ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಮತ್ತು ನಿಮ್ಮ ಕೆಟಗರಿ ಮತ್ತು ಇನ್ಕಮ್ ಸರ್ಟಿಫಿಕೇಟು. ಅಕಸ್ಮಾತ್ ನೀವು ಸ್ಪೋರ್ಟ್ಸಲ್ಲಿತ್ತು, ಇಲ್ಲ NCCಲಿತ್ತು, NSS ಅಲ್ಲಿದ್ದರೆ ನಿಮಗೆ ಅದ್ರ ಮುಖಾಂತರ ರಿಸರ್ವೇಷನ್ ಅಂತ ಏನಾದ್ರು ಬೇಕಿತ್ತು ಅಂತಂದರೆ ಅದನ್ನು ಕೂಡ ನೀವಲ್ಲಿ ಸಬ್ಮಿಟ್ನ ಮಾಡ್ಬೋದು, ಸರಿನಾ? ತಿಳಿಸಿದ್ದೀನಿ. ಹಾಗೆ ನೀವು ಆಫ್ಲೈನು ಮುಖಾಂತರ ನೀವು ಪೋಸ್ಟ್ ಮುಖಾಂತರ ಸಬ್ಮಿಟ್ ಮಾಡೋದು ಬೆಟರ್ ನನ್ನ ಪ್ರಕಾರ. ನೀವೇ ಹೋಗಿ ಖುದ್ದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ, ನನ್ನ ಡಿಪಾರ್ಟ್ಮೆಂಟ್ ಇದು, ಡಿಪಾರ್ಟ್ಮೆಂಟಲ್ಲಿ ಇವ್ರು ಇರ್ತಾರೆ, ಇವ್ರು ಇರಲ್ಲ, ನೆಕ್ಸ್ಟ್ ಹೋದಾಗ ನಿಮಗೆ ಅದು ಕನ್ಫ್ಯೂಸ್ ಆಗಲ್ಲ. ಸೊ ಬೆಟರ್ ನೀವೇ ಹೋಗಿ ಅದನ್ನು ಕೊಡ್ಬೋದು. ಇಲ್ಲ ಅಂತಂದರೆ ಆಗಲ್ಲಪ್ಪ ಅಂತಂದರೆ ಪೋಸ್ಟ್ ಮುಖಾಂತರನೂ ಕೂಡ ನೀವು ಪೋಸ್ಟ್ನ ಮಾಡ್ಬೋದು. ಅದಕ್ಕೆ ಏನು ಸಂಬಂಧಪಟ್ಟ ರಿಕ್ವೈರ್ಮೆಂಟ್ಸ್ ಬೇಕು ಡಿಸ್ಪ್ಲೇ ಮೇಲೂ ಕೂಡ ತೋರಿಸಿದ್ದೀನಿ. ನಿಮಗೆ ನೋಟಿಫಿಕೇಷನ್ ಬೇಕು ಅಂತ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಜಸ್ಟ್ ವಿಸಿಟ್ ಮಾಡಿ ನೀವು ಅಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಬೋದು, ಸರಿನಾ? ಹಾಗೆಯೇ ಇಲ್ಲಿ ನಿಮಗೆ PG ಡಿಪ್ಲೊಮೊ ಕೋರ್ಸು ಮತ್ತು PG ಸರ್ಟಿಫಿಕೇಟ್ ಕೋರ್ಸು ಮತ್ತು BPEDಗೆ ಸಪ್ರೇಟಾಗಿ ಅಪ್ಲಿಕೇಶನ್ ಫೀಸ್ ಇದೆ, ಮತ್ತು SC ಮತ್ತು ST ಕ್ಯಾಟಗರಿ 1 ಮತ್ತು ಅದರ್ ಕ್ಯಾಟಗರೀಸ್ಗೆ ಸಪ್ರೇಟ್ ಫೀಸ್ ಇದೆ. ಅದನ್ನು ತಿಳಿಸ್ತೇನೆ, ಜಸ್ಟ್ ಸ್ಕಿಪ್ ಮಾಡಬೇಡಿ, ಗಮನವಿಟ್ಟು ಕೇಳಿ. PG DCA ಹಾಗೆ PG ಡಿಪ್ಲೊಮೊ ಇನ್ ಎಂಟರ್ಪ್ರಿನರಲ್ ಫಿನಾನ್ಸ್, ಸರಿನಾ? PG ಮೀನ್ ಪೋಸ್ಟ್ ಗ್ರ್ಯಾಜುಯೇಟು, ಮತ್ತು PG DCA PG ಡಿಪ್ಲೊಮೊ ಇನ್ ಎಂಟರ್ಪ್ರಿನರಲ್ ಫಿನಾನ್ಸ್ ಜನರಲ್ ಮೀನ್ SC ST ಕ್ಯಾಟಗರಿ 1. ಈ ಕ್ಯಾಟಗರಿ ಬಿಟ್ಟು ಮಿಕ್ಕಿದ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ನಿಮಗೆ 665 ರೂಪಾಯಿ. ಹಾಗೆಯೇ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 331 ರೂಪಾಯಿ. ಮಳೆ ಬಂತು, ಮಳೆಯಲ್ಲಿ ಕೂಡ ವೀಡಿಯೋ ಮಾಡ್ತೀನಿ, ಗ್ಯಾರಂಟಿ ಸ್ಟಾಪ್ ಮಾಡಲ್ಲ. ಹಾಗೆಯೇ PG ಡಿಪ್ಲೊಮೊ ಹಾಗೆ ಅಡ್ವಾನ್ಸ್ಡ್ ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡ್ತೀರಾ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು SC ST ಕ್ಯಾಟಗರಿ 1 ನಿಮಗೆ 135. ಹಾಗೆಯೇ SC ST ಕ್ಯಾಟಗರಿ 1 ಈ ಕ್ಯಾಟಗರಿ ಬಿಟ್ಟು ಇನ್ನೆಲ್ಲ ಯಾವೆಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 265, ಸರಿನಾ? 265. ಹಾಗೆಯೇ BPED ಕೋರ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಾ ನಿಮಗೆ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ ಫೀಸ್ ಬಂದು 250. ಹಾಗೆಯೇ
ಕ್ಯಾಟಗರಿ ಯಾವುದು SC ST ಮತ್ತು ಈ ಕ್ಯಾಟಗರಿ ಬಿಟ್ಟು ಇನ್ನು ಮಿಕ್ಕಿದ್ದ ಯಾವೆಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 500 ಸರಿನಾ. ಅಪ್ಲಿಕೇಶನ್ ಫೀಸ್ ಬಂದು 500. ಹಾಗೆಯೇ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತಂದರೆ ಈಗ ಅಪ್ಲಿಕೇಶನ್ ಆಗ್ತಿರೋ PG ಕೋರ್ಸಸ್ಗೆ ಅಲ್ಲಿ ಬಿಲೋ ಏನಾದರೂ ಯಾವುದಾದ್ರು ಒಂದು ಕೋರ್ಸ್ಗೆ ಬಿಲೋ 10ಗಿಂತ ಅಪ್ಲಿಕೇಶನ್ ಏನಾದರೂ ಬಂತು ಅಂತಂದರೆ ಆ ಕೋರ್ಸ್ನ ವರ್ಷ ನಡೆಸಲ್ಲ ಅಂತ ನೋಟಿಫಿಕೇಷನಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದರೆ ಇದು ನಿಮಗೆ ಒಂದು ನೋಟ್ ಇರಲಿ. ಹಾಗೆಯೇ PG ಕೋರ್ಸಸ್ಗೆ ಅಪ್ಲೈ ಮಾಡೋಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು. ನಿಮಗೆ ಡಿಗ್ರಿಲಿ ಮಿನಿಮಮ್ 45% ಮಾರ್ಕ್ಸ್ ಕಂಪಲ್ಸರಿ ಬೇಕು. ಅಗ್ರಿಗೇಟು ಟೋಟಲ್ ಅಗ್ರಿಗೇಟು 45% ಕಂಪಲ್ಸರಿ ಇರಬೇಕು ಅಂತ ನೋಟಿಫಿಕೇಷನಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ SC ST ಕ್ಯಾಟಗರಿ SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ ನಿಮಗೆ 40% ಇದ್ದರೂ ಕೂಡ ಸಾಕು ಅಂತ ಅಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ನಿಮಗೆ ಎಂಟ್ರೆನ್ಸ್ ಎಕ್ಸಾಮು ಎಷ್ಟಕ್ಕಪ್ಪ ಇರುತ್ತೆ ಅಂತಂದರೆ 50 ಮಾರ್ಕ್ಸ್ಗೆ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ 50 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಟೋಟಲ್ ಡ್ಯೂರೇಷನ್ ಬಂದು 75 ಮಿನಿಟ್ಸ್ ಅಂತ ಕೂಡ ನೋಟಿಫಿಕೇಷನಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಎಂಟ್ರೆನ್ಸ್ ಎಕ್ಸಾಮು ಮತ್ತು ನಿಮ್ಮ ಡಿಗ್ರಿ ಮಾರ್ಕ್ಸ್ಗಳನ್ನ ಯಾವ ರೀತಿ ಮರ್ಜ್ ಮಾಡ್ತಾರಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಎಂಟ್ರೆನ್ಸ್ ಎಕ್ಸಾಮಲ್ಲಿ 50ಕ್ಕೆ 40ನ ಸ್ಕೋರ್ ಮಾಡಿರ್ತೀರ. ಹಾಗೆಯೇ ನಿಮ್ಮ ಡಿಗ್ರಿಗೆ ಅಗ್ರಿಗೇಟ್ ಬಂದು 80% ಇರುತ್ತೆ. 80ಲಿ 50% ಎಷ್ಟು 40 ಪ್ಲಸ್ ನೀವು ಏನು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪೂರ್ತಿ ಸ್ಕೋರ್ ಮಾಡಿರ್ತೀರ 50ಕ್ಕೆ 40. ಸೊ 80ಲಿ 40 ಅಂದರೆ 80ಲಿ ಆಫ್ ಅಂತಂದರೆ 40 ಪ್ಲಸ್ 40 80%. ಈ ರೀತಿ ಕನ್ಸಿಡರ್ ಮಾಡಿ ಒಂದು ರ್ಯಾಂಕ್ ಲಿಸ್ಟ್ನ ಬಿಡ್ತಾರೆ. ಅದ್ರ ಪ್ರಕಾರ ನಿಮಗೆ ಏನು ರ್ಯಾಂಕ್ ಬಂದಿರ್ತೀರ ಅದು ಸೀಟ್ ಅಲೋಕೇಟ್ ಆಗ್ತಾ ಹೋಗುತ್ತೆ ಸರಿನಾ. ಹಾಗೆಯೇ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅದನ್ನೆಲ್ಲನೂ ಕೂಡ ಟೈಮ್ ಟೇಬಲ್ ಕೂಡ ಆಲ್ರೆಡಿ ಕೂಡ ಅವರು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಾನು ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಕೆಲವು ಸ್ಯಾಂಪಲ್ಸ್ನು ಕೂಡ ನಾನು ನಿಮಗೀಗ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಸರಿ. ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಿಮಗೆ ಇದು ಫುಲ್ಲು PDF ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ವಿಸಿಟ್ ಮಾಡಿ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅಫಿಷಿಯಲ್ ವೆಬ್ಸೈಟು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಈ ನೋಟಿಫಿಕೇಷನು ಅವೈಲೇಬಲ್ ಇದೆ ಸರಿನಾ. ಇದು ಬಿಟ್ಟು ನಾನು ಏನು ಮೆನ್ಷನ್ ಮಾಡಿದ್ದೀನಿ ಇದು ಬಿಟ್ಟು ಬೇರೆ ಏನಾದ್ರು ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.